ಈ ದಿನದ ಪಂಚಾಂಗ ಏಪ್ರಿಲ್ 14, 2025 ಸೋಮವಾರ. ತಿಥಿ ದ್ವಿತೀಯೆ ಮಧ್ಯಾಹ್ನ 2:46 ರವರೆಗೆ, ನಂತರ ತೃತೀಯೆ ಆರಂಭವಾಗುತ್ತದೆ. ನಕ್ಷತ್ರ ಸ್ವಾತಿ ಸಂಜೆ 5:12 ರವರೆಗೆ, ನಂತರ ವಿಶಾಖ ಆರಂಭ. ಯೋಗ ಶುಭಯೋಗ ದಿನದ ಬಹುಪಾಲು ಕಾಲವರೆಗೆ ಇದೆ. ಇದು ಶುಭ ಕಾರ್ಯಗಳಿಗೆ ಅನುಕೂಲ. ಕರಣ ತೈತಿಲ ಕರಣ. ಚಂದ್ರ ಸ್ಥಿತಿ. ಚಂದ್ರನು ಈ ದಿನ ತುಲಾ ರಾಶಿಯಲ್ಲಿ ಸಂಚರಿಸುತ್ತಿದ್ದಾನೆ. ಇದು ನ್ಯಾಯ ಸಂಬಂಧಗಳ ಮಹತ್ವ ಹೆಚ್ಚಿಸುತ್ತದೆ. ಸೂರ್ಯೋದಯ ಬೆಳಗ್ಗೆ 6:03, ಸೂರ್ಯಾಸ್ತ ಸಂಜೆ 6:32. ಅಮೃತ ಕಾಲ ಬೆಳಗ್ಗೆ 9:20 ರಿಂದ ಬೆಳಗ್ಗೆ 11 ಗಂಟೆ, ಅತ್ಯಂತ ಶುಭ ಸಮಯ. ರಾಹುಕಾಲ ಬೆಳಗ್ಗೆ 7:15 ರಿಂದ ಬೆಳಗ್ಗೆ 9 ಗಂಟೆ. ಈ ಸಮಯದಲ್ಲಿ ಶುಭ ಕಾರ್ಯಗಳಿಂದ ದೂರವಿರುವುದು ಉತ್ತಮ. ಗುಳಿಕ ಕಾಲ ಮಧ್ಯಾಹ್ನ 1:15 ರಿಂದ ಮಧ್ಯರಾತ್ರಿ 3 ಗಂಟೆ. ಯಮಘಂಟ ಸಂಜೆ ಬೆಳಗಿನ ಜಾವ 4:30 ರಿಂದ ಬೆಳಗ್ಗೆ 6 ಗಂಟೆ. ವಿಶೇಷ ಸೂಚನೆ: ಈ ದಿನ ಸೋಮವಾರ, ದೇವತೆ ಶ್ರೀ ಶಿವನ ದಿನ. ಶಿವನ ಆರಾಧನೆ, ಬಿಲ್ವದಳ ಅರ್ಪಣೆ ಅಥವಾ ಓಂ ನಮಃ ಶಿವಾಯ ಜಪದಿಂದ ಇಂದಿನ ನಕಾರಾತ್ಮಕ ಶಕ್ತಿಗಳು ನಿವಾರಣೆಯಾಗಬಹುದು. ಈಗ 12 ರಾಶಿಗಳ ದಿನ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ಮೇಷರಾಶಿಯ ಭವಿಷ್ಯ ಪ್ರಾರಂಭಿಸೋಣವೇ? ಮೇಷರಾಶಿ ಏಪ್ರಿಲ್ 14, 2025 ದಿನ ಭವಿಷ್ಯ. ವೃತ್ತಿ ಮತ್ತು ಉದ್ಯೋಗ. ಈ ದಿನ ನಿಮ್ಮ ವೃತ್ತಿಯಲ್ಲಿ ಹೊಸ ಅವಕಾಶಗಳು ಕಾಣಿಸಿಕೊಳ್ಳುತ್ತವೆ. ನಿಮ್ಮ ಕಠಿಣ ಪರಿಶ್ರಮವು ಫಲ ನೀಡುತ್ತದೆ. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಂವಹನದಿಂದ ಕೌಶಲ್ಯಗಳನ್ನು ಪ್ರದರ್ಶಿಸುವ ಅವಕಾಶಗಳು ಬರುತ್ತವೆ. ಉತ್ತಮ ಕಾಲ ಮತ್ತು ಮಹತ್ವಪೂರ್ಣ ಯೋಜನೆಗಳನ್ನು ನಿರ್ವಹಿಸುವ ಸಮಯ ಬಂದಿದೆ. ಆದ್ದರಿಂದ ನಿಮಗೆ ಗಮನ ಮತ್ತು ಜವಾಬ್ದಾರಿಯನ್ನು ಸರಿಯಾಗಿ ಪಾಲಿಸಲು ಅಗತ್ಯವಿದೆ. ಹಣಕಾಸು ವಿಷಯದಲ್ಲಿ ಇಂದು ಸಜಾಗತೆ ಅಗತ್ಯವಿದೆ. ನೀವು ಈಗಾಗಲೇ ಮಾಡುವ ಹೂಡಿಕೆಗೆ ಹೆಚ್ಚು ಗಮನ ನೀಡಿ. ಸಂಯಮದಿಂದ ಖರ್ಚು ಮಾಡಿ. ಹಣಕಾಸು ನಿರ್ವಹಣೆಯಲ್ಲಿ ಯಾವುದೇ ತುರ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಮುಂಚಿತವಾಗಿ ಸುಲಭ ಮಾರ್ಗವನ್ನು ಆಯ್ಕೆ ಮಾಡಿಕೊಳ್ಳಿ. ಪ್ರೀತಿ ಮತ್ತು ಸಂಬಂಧಗಳು. ಈ ದಿನ ಸಂಬಂಧಗಳಲ್ಲಿ ಅಪಾರ ಸಂತೋಷ ಮತ್ತು ಖುಷಿ ಇದೆ. ನಿಮ್ಮ ಪರಸ್ಪರ ಗೌರವ ಮತ್ತು ಜವಾಬ್ದಾರಿಯು ನಿಮ್ಮ ಸಂಬಂಧಗಳನ್ನು ಗಾಢಗೊಳಿಸುತ್ತದೆ. ಸಂಗಾತಿಯೊಂದಿಗೆ ಪ್ರಾಮಾಣಿಕವಾಗಿ ಮಾತುಕತೆ ನಡೆಸಲು ಉತ್ತಮ ಸಮಯವಾಗಿದೆ. ಅದೇ ಸಮಯದಲ್ಲಿ ಇತರರಿಗೆ ಸಹಾಯ ಮಾಡುವ ಹಂಬಲವನ್ನು ನಿಮ್ಮ ಮನಸ್ಸಿನಲ್ಲಿ ಇಡಲು ಇದು ಸೂಕ್ತ ಸಮಯ. ಆರೋಗ್ಯದ ದೃಷ್ಟಿಯಿಂದ ಈ ದಿನ ಉತ್ತಮವಾಗಿದೆ. ಆದರೆ ದಿನನಿತ್ಯದ ಚಟುವಟಿಕೆಯಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ಜಾಗ್ರತೆ ವಹಿಸು. ನೀರಿನ ಸೇವನೆ ಹೆಚ್ಚಿಸಿ. ನಿತ್ಯಾಂತ ವ್ಯಾಯಾಮ ಮತ್ತು ಸಮತೋಲಿತ ಆಹಾರ ಸೇವನೆ ನಡೆಸಿ. ಮಾನಸಿಕವಾಗಿ ಆರಾಮದಿಂದಿರಲು ಧ್ಯಾನ ಅಥವಾ ಯೋಗದ ಅಭ್ಯಾಸ ಉತ್ತಮ. ಶುಭ ಸೂಚನೆಗಳು: ಅದೃಷ್ಟ ಬಣ್ಣ ಕೆಂಪು. ಅದೃಷ್ಟ ಸಂಖ್ಯೆ 1. ಶುಭ ಸಮಯ ಬೆಳಗ್ಗೆ 9 ರಿಂದ ಬೆಳಗ್ಗೆ 11 ಗಂಟೆ. ಪರಿಹಾರ: ಹಳೆಯ ಉಡುಪುಗಳನ್ನು ದಾನ ಮಾಡಿ. ನೀವು ಹೊಂದಿರುವುದು ಇನ್ನೂ ಹೆಚ್ಚಾಗುವುದು. ದಿನದ ಸಾರಾಂಶ: ಈ ದಿನ ನಿಮ್ಮ ಪ್ರಗತಿ ಮತ್ತು ಸಂತೋಷವನ್ನು ಅನುಮೋದಿಸುವ ಸಮಯವಾಗಿದೆ. ನಿಮ್ಮ ಶ್ರಮ ಮತ್ತು ಕಾರ್ಯನಿಷ್ಠೆಯಿಂದ ಹೆಚ್ಚಿನ ಯಶಸ್ಸು ಪಡೆಯಲು ಇದು ಸೂಕ್ತ ಸಮಯ. ಒಟ್ಟಾರೆ ಆಧ್ಯಾತ್ಮಿಕ ಬೆಳವಣಿಗೆಗೆ ಸಮಯ ಮೀಸಲಿಡಲು ಸಹ ಅವಕಾಶ ಇದೆ. ಮುಂದಿನ ರಾಶಿ ಭವಿಷ್ಯವನ್ನು ಪಡೆಯಲು ಸಿದ್ಧರಾಗಿ. ಏಪ್ರಿಲ್ 14, 2025 ದಿನ ಭವಿಷ್ಯ. ನಕ್ಷತ್ರ ಚಿಹ್ನೆ ವೃತ್ತಿ ಮತ್ತು ಉದ್ಯೋಗ. ಈ ದಿನ ನಿಮ್ಮ ವೃತ್ತಿಯಲ್ಲಿ ಹೊಸ ಅವಕಾಶಗಳು ನಿಮ್ಮ ಮುಂದೆ ತೆರೆದಿವೆ. ನವೀನ ಯೋಜನೆಗಳು ಅಥವಾ ಪ್ರಾಜೆಕ್ಟುಗಳನ್ನು ಕೈಗೆತ್ತಿಕೊಳ್ಳಲು ಇದು ಉತ್ತಮ ಸಮಯವಾಗಿದೆ. ನಿಮ್ಮ ಶ್ರಮ ಮತ್ತು ಶಕ್ತಿಯು ಈಗ ಫಲ ನೀಡುತ್ತದೆ. ಕಾರ್ಯಕ್ಷಮತೆ ಹೆಚ್ಚಿಸಲು ಹೊಸ ತಂತ್ರಗಳನ್ನು ಅನುಸರಿಸಬಹುದು. ನಿಮ್ಮ ನಿರ್ಧಾರಗಳ ಮೇಲೆ ಹೆಚ್ಚಿನ ದೃಷ್ಟಿ ಇರಲಿ. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಂವಹನ ಮತ್ತು ಸಹಕಾರದಿಂದ ನಿಮ್ಮ ಕೆಲಸ ಸಾಧ್ಯವಾಗುತ್ತದೆ. ನಿಮ್ಮ ಕೆಲಸದಲ್ಲಿ ನೀವು ಹೆಚ್ಚು ಜವಾಬ್ದಾರಿ ಹೊಂದಿದರೆ ನಿಮ್ಮ ಕೌಶಲ್ಯವನ್ನು ಪ್ರದರ್ಶಿಸಲು ಇದು ಉತ್ತಮ ಸಮಯ. ಹಣಕಾಸು ವಿಷಯದಲ್ಲಿ ಎಚ್ಚರಿಕೆಯಿಂದ ನಿರ್ವಹಣೆ ಅವಶ್ಯಕ. ನಿಮ್ಮ ಸಂಯಮದಿಂದ ನಿಮ್ಮ ಹಣಕಾಸು ಸ್ಥಿತಿಯನ್ನು ಸುಧಾರಿಸಬಹುದು. ಹೂಡಿಕೆ ಮಾಡಲು ನಿಮ್ಮ ಹಣವನ್ನು ಮುಂಚಿತವಾಗಿ ಯೋಜಿಸಿ. ಹೊರಗಿನ ಹೂಡಿಕೆಗಳು ಉತ್ತಮ ಫಲ ನೀಡುತ್ತವೆ. ಆದರೆ ಹೆಚ್ಚಿನ ಹೂಡಿಕೆಯನ್ನು ಆಯೋಜಿಸಬೇಕಾದರೆ ಜವಾಬ್ದಾರಿ ಮತ್ತು ಎಚ್ಚರಿಕೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಗುರುತು ಹಿಡಿಯಿರಿ. ಖರ್ಚುಗಳನ್ನು ನಿಯಂತ್ರಿಸಿ ಮತ್ತು ಸರಿ ಮಾರ್ಗದಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ನಿರ್ವಹಿಸಿ. ಪ್ರೀತಿ ಮತ್ತು ಸಂಬಂಧಗಳು.
ಈ ದಿನ ನಿಮ್ಮ ಸಂಬಂಧಗಳಲ್ಲಿ ಹೊಸ ಬೆಳವಣಿಗೆಗಳು ಉದಯಿಸುತ್ತವೆ. ಸಂಗಾತಿಯೊಂದಿಗೆ ಹೆಚ್ಚಿನ ಸಮಯವನ್ನು ಕಳೆಯಿರಿ ಮತ್ತು ಪ್ರಾಮಾಣಿಕತೆಯಿಂದ ನಿಮ್ಮ ಭಾವನೆಗಳನ್ನು ಹಂಚಿಕೊಳ್ಳಿ. ಮನೆಯವರು ನಿಮ್ಮನ್ನು ಬೆಂಬಲಿಸುತ್ತಾರೆ, ಆದ್ದರಿಂದ ಅವರಿಗೆ ಇಷ್ಟವಾದ ಕಾರ್ಯಗಳನ್ನು ಮಾಡಲು ಸಮಯ ಮೀಸಲು ಮಾಡಿ. ಬಂಧನಗಳು ಗಾಢವಾಗುತ್ತವೆ, ಆದರೆ ಇತರರೊಂದಿಗೆ ಅತ್ಯಧಿಕ ಸಮಯವನ್ನೇ ನೀವು ಬಯಸುತ್ತೀರಾ ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ. ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಪರಸ್ಪರ ಗೌರವ ಮತ್ತು ನಂಬಿಕೆಯನ್ನು ಕಾಪಾಡಿಕೊಳ್ಳಿ. ಆರೋಗ್ಯದ ದೃಷ್ಟಿಯಿಂದ ಇಂದು ನಿಮ್ಮ ಮಾನಸಿಕ ಆರೋಗ್ಯ ಮತ್ತು ದೈಹಿಕ ಆರೋಗ್ಯ ಇಬ್ಬರಿಗೂ ನಿಮಗೆ ಪ್ರಯೋಜನಕರವಾದ ಸಮಯವಿದೆ. ನಿಮ್ಮ ದೇಹ ಮತ್ತು ಮನಸ್ಸು ಸ್ಥಿತಿಶೀಲವಾಗಿರಲು ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡಿ. ಮಾನಸಿಕ ಒತ್ತಡಗಳನ್ನು ಕಡಿಮೆ ಮಾಡುವುದಕ್ಕೆ ನಿಮ್ಮ ಹವ್ಯಾಸಗಳನ್ನು ಮತ್ತು ಯೋಚನೆಯನ್ನು ಆಧರಿಸಿ. ನಿತ್ಯ ವ್ಯಾಯಾಮ ಮತ್ತು ಸಮತೋಲಿತ ಆಹಾರ ಸೇವನೆ ಆರೋಗ್ಯವನ್ನು ಉತ್ತಮಪಡಿಸುತ್ತದೆ. ದಿನಾಂತ್ಯದಲ್ಲಿ ನಿಮ್ಮ ಶಕ್ತಿ ಮತ್ತು ಮನೋಭಾವ ಪ್ರಪಂಚವನ್ನು ಹೊತ್ತಿರುತ್ತದೆ. ಹೆಚ್ಚಿನ ನೀರನ್ನು ಸೇವಿಸಿ ಹಾಗೂ ಒತ್ತಡ ನಿವಾರಣೆಗೆ ಧ್ಯಾನ ಅಥವಾ ಯೋಗ ಮಾಡಿ. ಶುಭ ಸೂಚನೆಗಳು. ಅದೃಷ್ಟ ಬಣ್ಣ ಹಸಿರು. ಅದೃಷ್ಟ ಸಂಖ್ಯೆ 2. ಶುಭ ಸಮಯ ಬೆಳಗ್ಗೆ 9 ರಿಂದ ಬೆಳಗ್ಗೆ 11 ಗಂಟೆ. ಪರಿಹಾರ: ಶುಭ ಕಾರ್ಯಗಳಲ್ಲಿ ನಿರ್ಧಾರ ಮಾಡುವ ಮೊದಲು ದೇವಾಲಯದಲ್ಲಿ ಹಾಲು ಅಥವಾ ತುಳಸಿಯನ್ನು ಅರ್ಪಿಸುವುದು. ನೀವು ಸಮಸ್ಯೆಗಳನ್ನು ಸರಿಯಾಗಿ ಪರಿಹರಿಸಲು ಮನಸ್ಸು ಸಮಾಧಾನವಾಗಿದೆ. ದಿನದ ಸಾರಾಂಶ: ಈ ದಿನ ನೀವು ನವೀನ ಅವಕಾಶಗಳನ್ನು ಅನುಷ್ಠಾನಗೊಳಿಸುವುದರಿಂದ ಉತ್ತಮ ಪ್ರತಿಫಲಗಳನ್ನು ಪಡೆಯುವ ಸಮಯವಾಗಿದೆ. ಹಣಕಾಸು ನಿರ್ವಹಣೆಯಲ್ಲಿ ಜಾಗರೂಕತೆಯ ಅಗತ್ಯವಿದೆ, ಆದರೆ ಸಂಬಂಧಗಳಲ್ಲಿ ಪ್ರಾಮಾಣಿಕತೆ ಮತ್ತು ಆರೋಗ್ಯದಲ್ಲಿ ಸ್ಥಿರತೆ ಕಾಪಾಡಿಕೊಳ್ಳಿ. ನಿಮ್ಮ ಶ್ರಮಕ್ಕೆ ಬರುವ ಫಲ ನಿಮಗೆ ಸಂತೋಷವನ್ನು ತರುತ್ತದೆ. ಮುಂದಿನ ರಾಶಿಯ ಭವಿಷ್ಯವನ್ನು ಪರಿಶೀಲಿಸಲು ಸಿದ್ಧರಾಗಿ. ಮಿಥುನ ರಾಶಿ. ದಿನ ಭವಿಷ್ಯ. ವೃತ್ತಿ ಮತ್ತು ಉದ್ಯೋಗ. ಈ ದಿನ ನಿಮ್ಮ ಕೆಲಸದ ಜಗತ್ತಿನಲ್ಲಿ ಚಟುವಟಿಕೆಗಳು ಹೆಚ್ಚಾಗುತ್ತವೆ. ಹೊಸ ಪ್ರಾಜೆಕ್ಟುಗಳು ಆರಂಭವಾಗಬಹುದು ಅಥವಾ ಹಿಂದಿನ ಕೆಲಸಗಳನ್ನು ಮುಕ್ತಾಯಗೊಳಿಸಲು ಒತ್ತಡವಿರಬಹುದು. ಹವೆವರ್, ನಿಮ್ಮ ಬಹುಮುಖ ಸಾಮರ್ಥ್ಯದಿಂದ ಎಲ್ಲದರನ್ನೂ ಸಮರ್ಥವಾಗಿ ನಿರ್ವಹಿಸಬಲ್ಲಿರಿ. ಹಿರಿಯರಿಂದ ಮೆಚ್ಚುಗೆ ಮತ್ತು ಸಹಕಾರ ಪಡೆಯುವ ಸಾಧ್ಯತೆ ಇದೆ. ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಬುದ್ಧಿವಂತಿಕೆಯುಳ್ಳವು ಆಗಿದ್ದು ನಿಮ್ಮ ಪ್ರಗತಿಗೆ ಸಹಾಯಕವಾಗುತ್ತವೆ. ಸಹೋದ್ಯೋಗಿಗಳೊಂದಿಗೆ ಸಂವಹನದಲ್ಲಿ ಸ್ಪಷ್ಟತೆ ಮತ್ತು ಶಾಂತಿ ಇರಲಿ. ಹಣಕಾಸಿನ ಪರಿಸ್ಥಿತಿ ಸ್ಥಿರವಾಗಿದ್ದು ಯಾವುದೇ ಅನಿರೀಕ್ಷಿತ ಖರ್ಚುಗಳು ಉಂಟಾಗುವ ಸಂಭವವಿದೆ. ಆದ್ದರಿಂದ ಅತಿಯಾದ ಖರ್ಚು ಅಥವಾ ತಾತ್ಕಾಲಿಕ ಆನಂದಕ್ಕಾಗಿ ಹಣ ಖರ್ಚು ಮಾಡುವುದನ್ನು ತಪ್ಪಿಸಿ. ಹೂಡಿಕೆ ಮಾಡಲು ನೀವು ಇಚ್ಛಿಸುತ್ತಿದ್ದರೆ ಅದನ್ನು ವಿಸ್ತೃತವಾಗಿ ಪರಿಶೀಲಿಸಿ. ನಿಮ್ಮ ಹಣಕಾಸು ಯೋಜನೆಗೆ ಪುನರ್ ಪರಿಶೀಲನೆ ಮಾಡಿ ಮತ್ತು ಉಳಿತಾಯಕ್ಕೆ ಹೆಚ್ಚು ಗಮನ ನೀಡಿ. ಪ್ರೀತಿ ಮತ್ತು ಸಂಬಂಧಗಳ ಕ್ಷೇತ್ರದಲ್ಲಿ ಈ ದಿನ ನೀವು ಹೆಚ್ಚು ನವೀನತೆ ಮತ್ತು ಪ್ರಾಮಾಣಿಕತೆಯನ್ನು ತೋರಿಸಬೇಕಾಗುತ್ತದೆ. ಸಂಗಾತಿಯೊಂದಿಗೆ ಮನಸ್ಸಿನ ಮಾತುಗಳನ್ನು ಹಂಚಿಕೊಳ್ಳುವ ಮೂಲಕ ನಂಬಿಕೆಯನ್ನು ಗಟ್ಟಿಮಾಡಿ. ಒಂದಿಷ್ಟು ಸೌಮ್ಯ ಸ್ವಭಾವದಿಂದ ಸಂಬಂಧಗಳು ಇನ್ನಷ್ಟು ಸುಧಾರಣೆಯಾಗುತ್ತವೆ. ಕುಟುಂಬ ಸದಸ್ಯರೊಂದಿಗೆ ಸಾಮರಸ್ಯವಿರುವ ಪರಿಸರ ನಿರ್ಮಾಣವಾಗುವುದು. ವಾಗ್ವಾದ ಅಥವಾ ಚಿಕ್ಕಪುಟ್ಟ ಮನಸ್ತಾಪಗಳನ್ನು ಎಡವಿಕೊಳ್ಳಲು ಸಂವಹನದಲ್ಲಿ ಎಚ್ಚರಿಕೆ ಇರಲಿ. ಆರೋಗ್ಯದ ವಿಷಯದಲ್ಲಿ ನೀವು ಚಿಂತೆಯಿಲ್ಲದ ದಿನವನ್ನು ಕಳೆಯಬಹುದು, ಆದರೆ ನಿಮ್ಮ ದೈನಂದಿನ ಚಟುವಟಿಕೆಯಲ್ಲಿ ಶಿಸ್ತು ಕಾಪಾಡುವುದು ಮುಖ್ಯ. ದೇಹಕ್ಕೆ ಬೇಕಾದ ವಿಶ್ರಾಂತಿ ಮತ್ತು ಪೋಷಣೆಯ ಆಹಾರವನ್ನು ನೀಡಿದರೆ ಶಕ್ತಿಯುತವಾಗಿರಬಹುದು. ಕೆಲವರಿಗೆ ತಲೆನೋವು ಅಥವಾ ದೇಹದ ಬಡಿತದಂತಹ ಸಣ್ಣ ತೊಂದರೆಗಳು ಉಂಟಾಗಬಹುದು, ಆದರೂ ಅವು ತಾತ್ಕಾಲಿಕವಾಗಿರುತ್ತವೆ. ನೀರಿನ ಸೇವನೆ ಹೆಚ್ಚಿಸಿ, ಆಹಾರದಲ್ಲೂ ಸಮತೋಲಿತತೆ ಇರಲಿ. ಶುಭ ಸೂಚನೆಗಳು. ಅದೃಷ್ಟ ಬಣ್ಣ ನೀಲಿ. ಅದೃಷ್ಟ ಸಂಖ್ಯೆ 5. ಶುಭ ಸಮಯ ಮಧ್ಯಾಹ್ನ 12 ರಿಂದ ಮಧ್ಯರಾತ್ರಿ 1 ಗಂಟೆ 30 ನಿಮಿಷ. ಪರಿಹಾರ: ಬೆಳಿಗ್ಗೆ ಈರುಳ್ಳಿ ಮತ್ತು ಮಾಂಸದ ಸೇವನೆಯನ್ನು ತಪ್ಪಿಸಿ, ಹಸಿರು ಎಲೆದಾರ ತರಕಾರಿಗಳನ್ನು ಸೇವಿಸಿ. ದಿನದ ಸಾರಾಂಶ: ಈ ದಿನ ನಿಮ್ಮ ಜವಾಬ್ದಾರಿಗಳನ್ನು ಜವಾಬ್ದಾರಿಯುತವಾಗಿ ನಿರ್ವಹಿಸಿ. ಸಂಬಂಧಗಳಲ್ಲಿ ಪ್ರಾಮಾಣಿಕತೆ ಇರಲಿ, ಹಣಕಾಸು ನಿರ್ವಹಣೆಯಲ್ಲಿ ಜಾಗರೂಕತೆ ಇರಲಿ ಮತ್ತು ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯವಿಲ್ಲದೆ ಇರಲಿ. ನಿಮ್ಮ ಬುದ್ಧಿವಂತಿಕೆಯಿಂದ ಎಲ್ಲ ಕ್ಷೇತ್ರಗಳಲ್ಲೂ ಸುಧಾರಣೆ ಕಂಡುಬರುತ್ತದೆ. ಮುಂದಿನ ರಾಶಿ ಕಟಕ ರಾಶಿ ಬಗ್ಗೆ ತಿಳಿದುಕೊಳ್ಳೋಣ. ಕಟಕ ರಾಶಿ. ದಿನ ಭವಿಷ್ಯ. ವೃತ್ತಿ ಮತ್ತು ಉದ್ಯೋಗ. ಈ ದಿನ ವೃತ್ತಿ ಜೀವನದಲ್ಲಿ ನೀವು ಉತ್ಸಾಹದಿಂದ ಕೆಲಸ ಆರಂಭಿಸುತ್ತೀರಿ. ಹಿರಿಯರಿಂದ ಉತ್ತಮ ಸಲಹೆಗಳು ಸಿಗುವ ಸಾಧ್ಯತೆ ಇದೆ. ಸಹೋದ್ಯೋಗಿಗಳಿಂದ ಸಹಕಾರ ದೊರೆತು
ತಂಡದೊಳಗಿನ ಬಲವಾದ ಸಮನ್ವಯ ನಿಮ್ಮ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತದೆ. ನಿಮ್ಮ ನಿರ್ಧಾರಗಳು ಸ್ಪಷ್ಟವಾಗಿದ್ದು ಕಾರ್ಯಸಾಧನೆಗೆ ತೊಡಗಿದಾಗ ಯಶಸ್ಸು ಸುಲಭವಾಗುತ್ತದೆ. ಹೊಸ ಜವಾಬ್ದಾರಿಗಳು ನಿಮ್ಮ ಮೇಲೆ ಬರುತ್ತವೆ, ಆದರೆ ನಿಮ್ಮ ಸಾಮರ್ಥ್ಯದಿಂದ ನೀವು ಅದನ್ನು ಯಶಸ್ವಿಯಾಗಿ ನಿರ್ವಹಿಸಬಲ್ಲಿರಿ. ಹಣಕಾಸು ವಿಚಾರದಲ್ಲಿ ಈ ದಿನ ನೀವು ಸ್ಥಿತಿಗತಿಗಳನ್ನು ನಿಖರವಾಗಿ ಅರ್ಥ ಮಾಡಿಕೊಳ್ಳಬೇಕು. ನಿಮ್ಮ ಖರ್ಚುಗಳ ಮೇಲೆ ನಿಯಂತ್ರಣ ಇರಲಿ. ಯಾವುದೇ ಬಡ್ಡಿದಾರಿತನ ಅಥವಾ ಸಾಲ ನೀಡುವುದು ಬೇಡ. ಹಳೆಯ ಸಾಲ ತೀರಿಸುವ ಯೋಗ ಇದೆ. ಹೂಡಿಕೆ ಮಾಡುವ ಬಗ್ಗೆ ಯೋಚಿಸುತ್ತಿದ್ದರೆ ಅನುಭವಿಗಳ ಸಲಹೆ ಪಡೆದು ಮುಂದಾಗಿ. ಉಳಿತಾಯದ ಮೇಲೆ ಹೆಚ್ಚು ಗಮನ ಹರಿಸಿದರೆ ಭವಿಷ್ಯದಲ್ಲಿ ಪ್ರಯೋಜನವಾಗಲಿದೆ. ಪ್ರೀತಿ ಮತ್ತು ಸಂಬಂಧಗಳ ವಿಷಯದಲ್ಲಿ ಈ ದಿನ ಸಂಕೇತಗಳು ಶಾಂತಿಯುತವಾಗಿವೆ. ಸಂಗಾತಿಯೊಂದಿಗೆ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲು ಇದು ಉತ್ತಮ ಸಮಯ. ನಿಮ್ಮ ಮಾತುಗಳಲ್ಲಿ ಸ್ಪಷ್ಟತೆ ಇರಲಿ. ಕುಟುಂಬದೊಂದಿಗೆ ಸಮಯ ಕಳೆಯುವುದರಿಂದ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಸಂಬಂಧಗಳ ಬೆಳವಣಿಗೆಯಲ್ಲಿ ನಂಬಿಕೆ ಮತ್ತು ಕಾಳಜಿ ಮುಖ್ಯ ಪಾತ್ರ ವಹಿಸುತ್ತವೆ. ಸ್ನೇಹಿತರು ಅಥವಾ ಹಳೆಯ ಪರಿಚಯಿತರು ಸಂಪರ್ಕಕ್ಕೆ ಬರುವ ಸಾಧ್ಯತೆ ಇದೆ. ಆರೋಗ್ಯದಲ್ಲಿ ಯಥೇಚ್ಛವಾಗಿ ನಿರ್ಲಕ್ಷ್ಯ ಮಾಡಬಾರದು. ಸಣ್ಣ ತೊಂದರೆಗಳು ದೊಡ್ಡ ಸಮಸ್ಯೆಗೆ ದಾರಿ ಮಾಡಿಕೊಡಬಹುದಾದ್ದರಿಂದ ಎಚ್ಚರದಿಂದಿರಿ. ಆಹಾರ ಕ್ರಮ ಮತ್ತು ನಿದ್ರಾ ಸಮಯ ಸರಿಯಾಗಿ ಅನುಸರಿಸಿ. ಹಳೆಯ ಆರೋಗ್ಯ ಸಮಸ್ಯೆಗಳನ್ನು ಬಗೆಯಲು ಉತ್ತಮ ದಿನ. ಮನಸ್ಸಿಗೆ ಒತ್ತಡ ಕಡಿಮೆ ಮಾಡುವ ಧ್ಯಾನ ಅಥವಾ ಯೋಗ ಪ್ರಯೋಜನಕಾರಿಯಾಗುತ್ತದೆ. ಶುಭ ಸೂಚನೆಗಳು: ಅದೃಷ್ಟ ಬಣ್ಣ ಬೆಳ್ಳಿ, ಅದೃಷ್ಟ ಸಂಖ್ಯೆ 4, ಶುಭ ಸಮಯ ಸಂಜೆ ಬೆಳಗಿನ ಜಾವ 4:30 ರಿಂದ ಬೆಳಗ್ಗೆ 6 ಗಂಟೆ. ಪರಿಹಾರ: ಮನೆಯ ದೇವಾಲಯದಲ್ಲಿ ತುಳಸಿಗೆ ನೀರಿನ ಅಡಿಗೆ ಮಾಡಿ ಅರ್ಪಿಸುವುದು ಒಳಿತು. ದಿನದ ಸಾರಾಂಶ: ಈ ದಿನ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು ನಿಮ್ಮೊಂದಿಗೆ ಇರುತ್ತದೆ. ಹಣಕಾಸಿನಲ್ಲಿ ಜಾಗರೂಕತೆ ಅಗತ್ಯವಿದೆ. ಸಂಬಂಧಗಳಲ್ಲಿ ನಂಬಿಕೆ ಮತ್ತು ಗೌರವವನ್ನು ಕಾಪಾಡಿ. ಆರೋಗ್ಯದ ಕಡೆಗೆ ನಿರ್ಲಕ್ಷ್ಯವಿಲ್ಲದ ದಿನಚರಿಯನ್ನು ಪಾಲಿಸಿ. ನಿಮ್ಮ ಶಿಸ್ತು ಮತ್ತು ತಾಳ್ಮೆಯಿಂದ ದಿನ ಯಶಸ್ವಿಯಾಗಲಿದೆ. ಮುಂದಿನ ರಾಶಿ ಸಿಂಹ ರಾಶಿ ಬಗ್ಗೆ ತಿಳಿದುಕೊಳ್ಳೋಣ. ಸಿಂಹ ರಾಶಿ ದಿನ ಭವಿಷ್ಯ, ವೃತ್ತಿ ಮತ್ತು ಉದ್ಯೋಗ. ಈ ದಿನ ವೃತ್ತಿಯಲ್ಲಿ ನಾಯಕತ್ವದ ಗುಣಗಳು ಹೆಚ್ಚಾಗಿ ಬೆಳಗುತ್ತವೆ. ನೀವು ಜವಾಬ್ದಾರಿ ಭರಿತ ಕೆಲಸಗಳನ್ನು ನಿರ್ವಹಿಸುವ ಅವಕಾಶ ಪಡೆಯಬಹುದು. ಉನ್ನತಾಧಿಕಾರಿಗಳ ನಂಬಿಕೆಗೆ ಪಾತ್ರರಾಗಬಹುದು. ಹೊಸ ಯೋಜನೆಗಳು ಅಥವಾ ಪ್ರಸ್ತಾಪಗಳು ಅನುಮೋದನೆಗೆ ಬರುವ ಸಾಧ್ಯತೆ ಇದೆ. ಸಹೋದ್ಯೋಗಿಗಳೊಂದಿಗೆ ಸಹಕಾರದ ಮೂಲಕ ಹೆಚ್ಚು ಯಶಸ್ಸು ಸಾಧಿಸಬಹುದು. ನಿರ್ಧಾರಗಳನ್ನು ತಾಳ್ಮೆಯಿಂದ ತೆಗೆದುಕೊಳ್ಳಿ. ಆತುರದ ತೀರ್ಮಾನಗಳಿಂದ ದೂರವಿರಿ. ಹಣಕಾಸಿನ ಸ್ಥಿತಿ ಸ್ಥಿರವಾಗಿದೆ. ಉಳಿತಾಯದ ಯೋಜನೆಗಳನ್ನು ಮುಂದುವರಿಸಲು ಉತ್ತಮ ಸಮಯ. ಹೂಡಿಕೆ ವಿಚಾರದಲ್ಲಿ ಲಾಭದ ನಿರೀಕ್ಷೆಯೂ ಕೂಡ ಇದೆ. ಆದರೆ ದೊಡ್ಡ ಹೂಡಿಕೆ ಮಾಡುವ ಮೊದಲು ಸಂಪೂರ್ಣ ಮಾಹಿತಿ ಪಡೆದು ನಿರ್ಧಾರ ತೆಗೆದುಕೊಳ್ಳುವುದು ಉತ್ತಮ. ಖರ್ಚಿನಲ್ಲಿ ನಿಯಂತ್ರಣ ಇರಲಿ. ಅನಾವಶ್ಯಕ ಖರ್ಚುಗಳನ್ನು ತಪ್ಪಿಸಿ. ಪ್ರೀತಿ ಮತ್ತು ಸಂಬಂಧಗಳ ಕ್ಷೇತ್ರದಲ್ಲಿ ದಿನ ಉತ್ತಮವಾಗಿದೆ. ಸಂಗಾತಿಯೊಂದಿಗೆ ಉತ್ತಮ ಸಮಯ ಕಳೆಯುವ ಯೋಗವಿದೆ. ಪರಸ್ಪರ ಗೌರವ ಮತ್ತು ಪ್ರಾಮಾಣಿಕತೆ ನಿಮ್ಮ ಬಂಧನವನ್ನು ಗಟ್ಟಿಮಾಡುತ್ತದೆ. ಒಬ್ಬರ ಪ್ರಾಮುಖ್ಯತೆಯನ್ನು ಒಬ್ಬರು ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾಡುವ ಮೂಲಕ ಸಂಬಂಧದಲ್ಲಿ ನವಚೈತನ್ಯ ಬರುತ್ತದೆ. ಕುಟುಂಬದ ಸದಸ್ಯರಿಂದ ಬೆಂಬಲ ಸಿಗುತ್ತದೆ. ಆರೋಗ್ಯದಲ್ಲಿ ಉತ್ತಮ ಶಕ್ತಿ ಮತ್ತು ಉತ್ಸಾಹದಿಂದ ದಿನ ಆರಂಭವಾಗುತ್ತದೆ. ಆದರೆ ಮಧ್ಯಾಹ್ನದ ವೇಳೆಗೆ ಸ್ವಲ್ಪ ದೌರ್ಬಲ್ಯ ಅಥವಾ ತಲೆಸುತ್ತು ಅನುಭವಿಸಬಹುದು. ಸರಿಯಾದ ಆಹಾರ, ನಿದ್ರೆ ಮತ್ತು ವಿಶ್ರಾಂತಿಯೊಂದಿಗೆ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ನಿತ್ಯ ವ್ಯಾಯಾಮ ಮತ್ತು ಶ್ವಾಸದ ಸಾಧನೆಗಳು ದೀರ್ಘಕಾಲೀನ ಉತ್ತಮ ಫಲಿತಾಂಶಗಳನ್ನು ಕೊಡಬಲ್ಲವು. ಶುಭ ಸೂಚನೆಗಳು: ಅದೃಷ್ಟ ಬಣ್ಣ ಕೇಸರಿ, ಅದೃಷ್ಟ ಸಂಖ್ಯೆ 1, ಶುಭ ಸಮಯ ಬೆಳಗ್ಗೆ 10 ರಿಂದ ಬೆಳಗ್ಗೆ 11:30. ಪರಿಹಾರ: ದೇವಸ್ಥಾನದಲ್ಲಿ ಸೂರ್ಯನಿಗೆ ಅರ್ಘ್ಯ ನೀಡಿ ಮತ್ತು ರುದ್ರ ಅಭಿಷೇಕ ನಡೆಸುವ ಯತ್ನ ಮಾಡಿ. ದಿನದ ಸಾರಾಂಶ: ಈ ದಿನ ನೀವು ನಿಮ್ಮ ಶಕ್ತಿ, ಬುದ್ಧಿವಂತಿಕೆ ಮತ್ತು ದೃಢ ನಿಲುವುಗಳಿಂದ ಯಶಸ್ಸನ್ನು ಗಳಿಸಬಲ್ಲಿರಿ. ಸಂಬಂಧಗಳಲ್ಲಿ ಪ್ರಾಮಾಣಿಕತೆ ಇರಲಿ, ಹಣಕಾಸಿನಲ್ಲಿ ಜಾಗರೂಕತೆ ಇರಲಿ ಮತ್ತು ಆರೋಗ್ಯದ ಬಗ್ಗೆ ಉತ್ತಮ ಚಿಂತನೆಯಿಂದ ದಿನ ಸಾಗಲಿ. ಮುಂದಿನ ರಾಶಿ ಕನ್ಯಾ ರಾಶಿ ಬಗ್ಗೆ ತಿಳಿದುಕೊಳ್ಳೋಣ. ಕನ್ಯಾ ರಾಶಿ ದಿನ ಭವಿಷ್ಯ, ವೃತ್ತಿ ಮತ್ತು ಉದ್ಯೋಗದಲ್ಲಿ ಯಾವ ರೀತಿ ಇದೆ ತಿಳಿದುಕೊಳ್ಳೋಣ. ಈ ದಿನ ನಿಮ್ಮ ಕೆಲಸದ ಜಗತ್ತಿನಲ್ಲಿ ಜವಾಬ್ದಾರಿಗಳು ಹೆಚ್ಚಾಗುತ್ತವೆ.
ನಿರ್ಧಾರಗಳಲ್ಲಿ ನಿಮಗೆ ಸ್ಪಷ್ಟತೆ ಬರುವ ಸಾಧ್ಯತೆ ಇದೆ. ಸಹೋದ್ಯೋಗಿಗಳೊಂದಿಗೆ ಸಮನ್ವಯ ಸಾಧಿಸಿ ತಂಡದೊಂದಿಗೆ ಕೆಲಸ ಮಾಡಿದರೆ ಉತ್ತಮ ಫಲಿತಾಂಶ ದೊರೆಯಲಿದೆ. ಹೆಚ್ಚಿನ ಒತ್ತಡದ ನಡುವೆ ತಾಳ್ಮೆಯಿಂದ ಕೆಲಸ ಮಾಡಿದರೆ ಮೆಚ್ಚುಗೆ ಸಿಗಲಿದೆ. ಹೊಸ ಅವಕಾಶಗಳ ಬಗ್ಗೆ ಮಾಹಿತಿಯನ್ನು ಗಮನದಿಂದ ಪರಿಶೀಲಿಸಿ. ಹಣಕಾಸಿನ ಸ್ಥಿತಿಯ ಬಗ್ಗೆ ತಿಳಿದುಕೊಳ್ಳೋಣ. ಹಣಕಾಸಿನಲ್ಲಿ ಈ ದಿನ ಸ್ಥಿರತೆ ಕಾಣಬಹುದು. ನಿರ್ಧಾರಗಳಲ್ಲಿ ಎಚ್ಚರಿಕೆಯಿಂದಿರಬೇಕು. ಅತಿರೇಕ ಖರ್ಚುಗಳನ್ನು ತಡೆಯುವುದು ಒಳಿತು. ಹೂಡಿಕೆಯಲ್ಲಿ ಗಂಭೀರವಾಗಿ ಯೋಚಿಸಿ ಮುಂದಾಗಬೇಕು. ಉದ್ಯಮಿಗಳು ಹೊಸ ವ್ಯವಹಾರ ಪ್ರಾರಂಭಿಸಲು ಸೂಕ್ತ ಸಮಯವಿಲ್ಲದಿದ್ದರೂ ಯೋಜನೆ ಸಿದ್ಧಪಡಿಸಲು ಇದು ಒಳ್ಳೆಯ ಸಮಯ. ಪ್ರೀತಿ ಮತ್ತು ಸಂಬಂಧಗಳ ಬದುಕಿನಲ್ಲಿ ಯಾವ ಬದಲಾವಣೆಗಳು ಇರಬಹುದೆಂದು ತಿಳಿದುಕೊಳ್ಳೋಣ. ಪ್ರೀತಿಯ ಜೀವನದಲ್ಲಿ ನಿಖರವಾದ ಸಂವಹನ ಅಗತ್ಯವಿದೆ. ಸಂಗಾತಿಯೊಂದಿಗೆ ಮನಸ್ಸು ಹಂಚಿಕೊಳ್ಳಿ. ಪುನಃ ನಂಬಿಕೆ ಬೆಳೆಸುವ ಅವಕಾಶ ಈ ದಿನ ನೀಡಬಹುದು. ಕುಟುಂಬದ ಸದಸ್ಯರೊಂದಿಗೆ ಬಾಂಧವ್ಯ ಬೆಳೆಸಲು ಸಮಯ ಮೀಸಲಿಡಿ. ಸ್ನೇಹಿತರೊಂದಿಗೆ ಮಾತುಕತೆಗಳಲ್ಲಿ ಸಹಾನುಭೂತಿ ಹಾಗೂ ಸ್ಪಷ್ಟತೆ ಇರಲಿ. ಆರೋಗ್ಯದ ಕ್ಷೇತ್ರದಲ್ಲಿ ಈ ದಿನದ ಸೂಚನೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಆರೋಗ್ಯ ಸ್ಥಿತಿಯಲ್ಲಿ ಸಣ್ಣಪುಟ್ಟ ಸಮಸ್ಯೆಗಳು ತೊಂದರೆ ಕೊಡಬಹುದು. ಜೀರ್ಣ ಸಮಸ್ಯೆ ಅಥವಾ ಶಾರೀರಿಕ ಒತ್ತಡ ಉಂಟಾಗಬಹುದು. ಹತ್ತಿರದ ವೈದ್ಯರನ್ನು ಸಂಪರ್ಕಿಸಿ ಪ್ರಾಥಮಿಕ ಚಿಕಿತ್ಸೆ ತೆಗೆದುಕೊಳ್ಳಿ. ದಿನಚರಿಯಲ್ಲಿ ಯೋಗ ಅಥವಾ ಧ್ಯಾನ ಸೇರಿಸಿಕೊಳ್ಳಿ. ನೀರಿನ ಸೇವನೆ ಹೆಚ್ಚಿಸಿ ಮತ್ತು ಆಹಾರದಲ್ಲಿ ಸಮತೋಲನ ಕಾಪಾಡಿ. ಶುಭ ಸೂಚನೆಗಳು ಯಾವ ರೀತಿ ಇವೆ ನೋಡೋಣ. ಅದೃಷ್ಟ ಬಣ್ಣ ಹಸಿರು. ಅದೃಷ್ಟ ಸಂಖ್ಯೆ 6. ಶುಭ ಸಮಯ ಮಧ್ಯಾಹ್ನ 1 ರಿಂದ ಮಧ್ಯರಾತ್ರಿ 2 ಗಂಟೆ 15 ನಿಮಿಷ. ಪರಿಹಾರ: ಹಸಿರು ಎಲೆದಾರ ತರವಾಯಿಗಳ ದಾನ ಮಾಡಿ ಅಥವಾ ಕುಡಿಯುವ ನೀರಿನ ಬಾಟಲಿಗಳನ್ನು ಸಾರ್ವಜನಿಕರಿಗೆ ನೀಡಿದರೆ ಶುಭ. ದಿನದ ಸಾರಾಂಶ: ಈ ದಿನ ನಿಮ್ಮ ಕಾರ್ಯಶೀಲತೆ ಹಾಗೂ ಶಿಸ್ತು ವ್ಯಕ್ತಿತ್ವದಿಂದ ಎಲ್ಲ ಕ್ಷೇತ್ರಗಳಲ್ಲಿ ಸಮತೋಲನ ಸಾಧಿಸಬಹುದು. ಹಣಕಾಸಿನಲ್ಲಿ ಜಾಗರೂಕತೆ, ಸಂಬಂಧಗಳಲ್ಲಿ ಪ್ರಾಮಾಣಿಕತೆ ಮತ್ತು ಆರೋಗ್ಯದಲ್ಲಿ ಚುರುಕುತನ ಇರಲಿ. ಮುಂದಿನ ರಾಶಿ ತುಲಾ ರಾಶಿ ಬಗ್ಗೆ ತಿಳಿದುಕೊಳ್ಳೋಣ. ತುಲಾ ರಾಶಿ ದಿನ ಭವಿಷ್ಯ. ವೃತ್ತಿ ಮತ್ತು ಉದ್ಯೋಗದಲ್ಲಿ ಯಾವ ರೀತಿ ಇದೆ ತಿಳಿದುಕೊಳ್ಳೋಣ. ಈ ದಿನ ವೃತ್ತಿಜೀವನದಲ್ಲಿ ಸಮತೋಲನ ಕಾಪಾಡುವುದು ಮುಖ್ಯವಾಗುತ್ತದೆ. ಹೊಸ ಕಾರ್ಯ ಯೋಜನೆಗಳು ಗತಿಯಲ್ಲಿದ್ದರೂ ಅಲ್ಪ ವಿಳಂಬವೂ ಸಾಧ್ಯ. ಸಹೋದ್ಯೋಗಿಗಳೊಂದಿಗೆ ಬಾಂಧವ್ಯಕ್ಕೆ ಮಹತ್ವ ನೀಡಿ. ನಿಮ್ಮ ವಿವೇಕ ಬುದ್ಧಿಯಿಂದ ಸೂಕ್ತ ನಿರ್ಧಾರ ತೆಗೆದುಕೊಳ್ಳುವಿರಿ. ಉನ್ನತಾಧಿಕಾರಿಗಳ ಮೆಚ್ಚುಗೆ ದೊರಕಬಹುದಾದ ದಿನ. ಸಭೆ ಮೀಟಿಂಗ್ಗಳಲ್ಲಿ ನಿಮ್ಮ ಮಾತಿಗೆ ಬೆಲೆ ಸಿಗುವ ಸಾಧ್ಯತೆ ಇದೆ. ಹಣಕಾಸಿನ ಸ್ಥಿತಿಯ ಬಗ್ಗೆ ಸಮಗ್ರವಾಗಿ ತಿಳಿದುಕೊಳ್ಳೋಣ. ಹಣಕಾಸಿನ ವಿಷಯದಲ್ಲಿ ಸ್ಥಿರತೆ ಉಂಟಾಗಬಹುದು, ಆದರೆ ಪುಟ್ಟ ಪರಿವಾರಕ್ಕೆ ಸಂಬಂಧಿಸಿದ ಖರ್ಚುಗಳು ಜಾಸ್ತಿಯಾಗಬಹುದು. ದುಡಿಮೆಯ ಫಲಿತಾಂಶ ಉತ್ತಮವಾಗಿರಬಹುದು. ಬಂಡವಾಳ ಹೂಡಿಕೆಗೆ ಯೋಗ್ಯ ಸಮಯವಾಗಿದ್ದು, ಹಿಂದಿನ ಹೂಡಿಕೆಗಳಿಂದ ಲಾಭದ ಸೂಚನೆ ಇದೆ. ಸಾಲ ಬಾಕಿಗಳನ್ನು ಸಮರ್ಥವಾಗಿ ನಿರ್ವಹಿಸುವ ಯೋಗ್ಯ ದಿನ. ಪ್ರೀತಿ ಹಾಗೂ ಸಂಬಂಧಗಳಲ್ಲಿ ಹೇಗಿದೆ ನೋಡೋಣ. ಈ ದಿನ ಪ್ರೀತಿಯ ಸಂಬಂಧದಲ್ಲಿ ಸಿಹಿ ಸಂಭಾಷಣೆಗಳು ಹೆಚ್ಚು ಆಗಬಹುದು. ಸಂಗಾತಿಯೊಂದಿಗೆ ಭಾವನಾತ್ಮಕವಾಗಿ ಬೆಸೆದುಕೊಳ್ಳುವ ಸಮಯ. ವಿವಾಹಿತರಿಗೆ ಕುಟುಂಬದ ಬೆಂಬಲ, ಸಹಕಾರ ದೊರಕುವ ಸಂಭವ. ಸ್ನೇಹಿತರಿಂದ ಆಗುವ ಮಾತುಕತೆ ಮನಸ್ಸಿಗೆ ಸಂತೋಷ ನೀಡಬಹುದು. ಒಳ್ಳೆಯ ಸಂಪರ್ಕಗಳು ಬೆಳೆಯುವ ಯೋಗವಿದೆ. ಆರೋಗ್ಯದ ಪರಿಸ್ಥಿತಿಯನ್ನು ಸಮಗ್ರವಾಗಿ ನೋಡೋಣ. ಆರೋಗ್ಯದ ಮೇಲೆ ಹೆಚ್ಚು ಎಚ್ಚರಿಕೆ ಅಗತ್ಯವಿದೆ. ನಿದ್ರೆ ಕೊರತೆ ಅಥವಾ ಹೊಟ್ಟೆ ತೊಂದರೆಗಳಿಂದ ತೊಂದರೆ ಅನುಭವಿಸಬಹುದು. ಹಳೆಯ ಆರೋಗ್ಯ ಸಮಸ್ಯೆ ಮರುಕಳಿಸಬಹುದು. ದಿನಚರಿಯಲ್ಲಿ ವಿಶ್ರಾಂತಿ, ಸರಿಯಾದ ಆಹಾರ ಮತ್ತು ದೈಹಿಕ ಚಟುವಟಿಕೆಗಳನ್ನು ಸೇರಿಸಿ. ಚಿಂತೆ, ಒತ್ತಡ ದೂರವಿಡುವ ಮೂಲಕ ಆರೋಗ್ಯ ಸುಧಾರಿಸಲು ಸಾಧ್ಯ. ಶುಭ ಸೂಚನೆಗಳು ಯಾವ ರೀತಿ ಇವೆ ನೋಡೋಣ. ಅದೃಷ್ಟ ಬಣ್ಣ ನೀಲಿ. ಅದೃಷ್ಟ ಸಂಖ್ಯೆ 9. ಶುಭ ಸಮಯ ಸಂಜೆ 5 ರಿಂದ ಬೆಳಗ್ಗೆ 6 ಗಂಟೆ 30 ನಿಮಿಷ. ಪರಿಹಾರ: ದೇವಸ್ಥಾನದಲ್ಲಿ ದೀಪ ಹಚ್ಚಿ ಪ್ರಾರ್ಥನೆ ಮಾಡಿ ಮತ್ತು ಹಾಲು ಉತ್ಪನ್ನಗಳನ್ನು ದಾನ ಮಾಡಿ. ದಿನದ ಸಾರಾಂಶ: ಈ ದಿನ ನೀವು ವೈಯಕ್ತಿಕ ಹಾಗೂ ವೃತ್ತಿಜೀವನದಲ್ಲಿ ಸಮತೋಲನ ಸಾಧಿಸಬಹುದಾದ ಸಮಯ. ಹಣಕಾಸಿನಲ್ಲಿ ಸಂಯಮ ಇರಲಿ, ಸಂಬಂಧಗಳಲ್ಲಿ ಶ್ರದ್ಧೆ ಬೆಳೆಸಿ, ಆರೋಗ್ಯದ ಕಡೆಗೆ ನಿರ್ಲಕ್ಷ್ಯವಿಲ್ಲದಿರುವುದು ಮುಖ್ಯ. ಮುಂದಿನ ರಾಶಿ ವೃಶ್ಚಿಕ ರಾಶಿ ಬಗ್ಗೆ ತಿಳಿದುಕೊಳ್ಳೋಣ. ಮುಂದೆ ಬರೋಣವಾ. ವೃಶ್ಚಿಕ ರಾಶಿ ದಿನ ಭವಿಷ್ಯ. ವೃತ್ತಿ ಮತ್ತು ಉದ್ಯೋಗದಲ್ಲಿ ಯಾವ ರೀತಿ ಇದೆ ತಿಳಿದುಕೊಳ್ಳೋಣ. ಈ ದಿನ ಕೆಲಸದ ಸ್ಥಳದಲ್ಲಿ ಸ್ಪಷ್ಟತೆ ಮತ್ತು ದೃಢತೆಯ ಅವಶ್ಯಕತೆ ಇರುತ್ತದೆ. ನಿಮ್ಮ ಉದ್ದೇಶಗಳು ಸ್ಪಷ್ಟವಾಗಿದ್ದು,
ನೈಪುಣ್ಯದ ಮೂಲಕ ಉನ್ನತ ಮಟ್ಟದ ಫಲಿತಾಂಶ ಪಡೆಯಬಹುದು. ಆದರೆ ಸಹೋದ್ಯೋಗಿಗಳಿಂದ ತೊಂದರೆ ಉಂಟಾಗುವ ಸಾಧ್ಯತೆ ಇರುವುದರಿಂದ ತಾಳ್ಮೆ ಅತ್ಯವಶ್ಯಕ. ನಿರ್ಧಾರಗಳನ್ನು ಹಿಡಿತದಿಂದ ತೆಗೆದುಕೊಳ್ಳಿ. ತುರ್ತು ತೀರ್ಮಾನಗಳಿಂದ ದೂರವಿರಿ. ಹಣಕಾಸಿನ ಸ್ಥಿತಿಯ ಬಗ್ಗೆ ಸಮಗ್ರವಾಗಿ ತಿಳಿದುಕೊಳ್ಳೋಣ. ಹಣಕಾಸಿನ ವಿಷಯದಲ್ಲಿ ಎಚ್ಚರಿಕೆಯಿಂದ ಮುನ್ನಡೆಯುವುದು ಮುಖ್ಯ. ನಿರೀಕ್ಷಿತ ಆದಾಯ ಉಂಟಾದರೂ ಖರ್ಚುಗಳ ಮೇಲೆ ನಿಯಂತ್ರಣ ಇರಲಿ. ಹಳೆಯ ಸಾಲ ತೀರಿಸುವ ಯೋಗ್ಯ ಸಮಯ. ಹೂಡಿಕೆಗೆ ತಾಳ್ಮೆ ಇರಲಿ. ಆಸ್ತಿ ಸಂಬಂಧಿತ ವ್ಯವಹಾರಗಳ ಬಗ್ಗೆ ಹೆಚ್ಚಿನ ಪರಿಶೀಲನೆ ಮಾಡುವುದು ಸೂಕ್ತ. ಪ್ರೀತಿ ಹಾಗೂ ಸಂಬಂಧಗಳಲ್ಲಿ ಹೇಗಿದೆ ನೋಡೋಣ. ಸಂಬಂಧಗಳಲ್ಲಿ ಭಾವನಾತ್ಮಕ ನಿಖರತೆ ಅಗತ್ಯವಿದೆ. ಸಂಗಾತಿಯೊಂದಿಗೆ ಪ್ರಾಮಾಣಿಕತೆ ಮತ್ತು ಸಹನಶೀಲತೆ ಇರಲಿ. ಮಾತುಗಳಲ್ಲಿ ಎಚ್ಚರಿಕೆ ಇರದಿದ್ದರೆ ಅಲ್ಪಮಟ್ಟದ ಮನಸ್ತಾಪ ಉಂಟಾಗಬಹುದು. ಕುಟುಂಬದಲ್ಲಿ ಹಿರಿಯರ ಸಲಹೆಗಳನ್ನು ಗೌರವದಿಂದ ಸ್ವೀಕರಿಸುವುದರಿಂದ ಅನುಕೂಲವಾಗುತ್ತದೆ. ಸ್ನೇಹಿತರಿಂದ ಸಹಕಾರ ದೊರೆಯಬಹುದು. ಆರೋಗ್ಯದ ಪರಿಸ್ಥಿತಿಯನ್ನು ಸಮಗ್ರವಾಗಿ ನೋಡೋಣ. ಆರೋಗ್ಯದ ವಿಷಯದಲ್ಲಿ ಈ ದಿನ ಹೆಚ್ಚಿನ ಕಾಳಜಿ ಅಗತ್ಯವಿದೆ. ಶಕ್ತಿ ಕೊರತೆ, ಸ್ನಾಯು ನೋವು ಅಥವಾ ಜೀರ್ಣ ಸಮಸ್ಯೆ ಕಾಣಿಸಬಹುದು. ಧೈರ್ಯದಿಂದ ಮತ್ತು ಶಿಸ್ತು ಜೀವನ ಶೈಲಿಯಿಂದ ಆರೋಗ್ಯವನ್ನು ಸುಧಾರಿಸಬಹುದು. ನಡಿಗೆ, ಯೋಗ ಅಥವಾ ಯಾತ್ರಿಕತೆ ನಿಮ್ಮ ಮನಸ್ಸು ಮತ್ತು ದೇಹಕ್ಕೆ ಶಾಂತಿ ತರುತ್ತದೆ. ಶುಭ ಸೂಚನೆಗಳು ಯಾವ ರೀತಿ ಇವೆ ನೋಡೋಣ. ಅದೃಷ್ಟ ಬಣ್ಣ ಕೆಂಪು. ಅದೃಷ್ಟ ಸಂಖ್ಯೆ 8. ಶುಭ ಸಮಯ ಬೆಳಗ್ಗೆ 9:15 ರಿಂದ ಬೆಳಗ್ಗೆ 10:30. ಪರಿಹಾರ: ಪಂಚಮುಖಿ ಹನುಮಾನ್ ದೇವಾಲಯದಲ್ಲಿ ಹಾಲು ಅಥವಾ ತೆಂಗಿನಕಾಯಿ ಅರ್ಪಿಸಿ ಪ್ರಾರ್ಥನೆ ಮಾಡುವುದು ಶ್ರೇಷ್ಠ. ದಿನದ ಸಾರಾಂಶ: ಈ ದಿನ ನಿಮ್ಮ ಸಂಕಲ್ಪ ಮತ್ತು ಬುದ್ಧಿಮತ್ತೆಯಿಂದ ಯಶಸ್ಸನ್ನು ಗಳಿಸಬಹುದು. ಹಣಕಾಸಿನಲ್ಲಿ ಸಾವಧಾನತೆ, ಸಂಬಂಧಗಳಲ್ಲಿ ನಿಷ್ಠೆ ಹಾಗೂ ಆರೋಗ್ಯದ ಕಡೆ ಶ್ರದ್ಧೆ ಇರಲಿ. ಮುಂದಿನ ರಾಶಿ ಧನುರಾಶಿ ಬಗ್ಗೆ ತಿಳಿದುಕೊಳ್ಳೋಣ. ಧನುರಾಶಿ ದಿನ ಭವಿಷ್ಯ. ವೃತ್ತಿ ಮತ್ತು ಉದ್ಯೋಗದಲ್ಲಿ ಯಾವ ರೀತಿ ಇದೆ ತಿಳಿದುಕೊಳ್ಳೋಣ. ಈ ದಿನ ವೃತ್ತಿಯಲ್ಲಿ ಹೊಸ ಪ್ರೇರಣೆಯೂ ದೊರೆಯಬಹುದು. ನಿಮಗೆ ಉತ್ಸಾಹಭರಿತ ಕಾರ್ಯಮಯ ದಿನಗಳು ಕಾದಿವೆ. ನಿಮ್ಮ ನಿರ್ಧಾರಗಳು, ಧೈರ್ಯ ಮತ್ತು ಶಕ್ತಿಯನ್ನು ಪ್ರದರ್ಶಿಸಲು ಉತ್ತಮ ಸಮಯ. ಶಕ್ತಿಯುಳ್ಳ ಸಹೋದ್ಯೋಗಿಗಳೊಂದಿಗೆ ಕೆಲಸ ಮಾಡುವ ಮೂಲಕ ಉತ್ತಮ ಫಲಿತಾಂಶ ಕಾಣಬಹುದು. ಪಿಚು ತೀರ್ಮಾನಗಳ ಮಧ್ಯೆ ತಾಳ್ಮೆಯಿಂದ ಮುಂದೆ ಹೋಗಿ. ಹಣಕಾಸಿನ ಸ್ಥಿತಿಯ ಬಗ್ಗೆ ಸಮಗ್ರವಾಗಿ ತಿಳಿದುಕೊಳ್ಳೋಣ. ಹಣಕಾಸಿನ ಸ್ಥಿತಿಯಲ್ಲಿ ಸಹಜ ಸ್ಥಿರತೆ ಇದೆ. ಹಣ ಸಂಗ್ರಹಣೆಗಾಗಿ ಉತ್ತಮ ಸಮಯ. ಹೂಡಿಕೆಗೆ ಚಿಂತಿಸುವ ಮೊದಲು ವಿವಿಧ ಆಯ್ಕೆಗಳು ಪರಿಗಣಿಸಿ. ವೈಯಕ್ತಿಕ ಬಜೆಟ್ ನಿಯಂತ್ರಣದಲ್ಲಿಡಲು ಉತ್ತಮ ಸಮಯ. ಬಡ್ಡಿದರ, ಸಾಲಗಳ ಪಾವತಿ ಹಾಗೂ ಹೂಡಿಕೆಗಳಲ್ಲಿ ಫಲಿತಾಂಶ ದೀರ್ಘಕಾಲಿಕವಾಗಿ ಸ್ಪಷ್ಟವಾಗುತ್ತವೆ. ಪ್ರೀತಿ ಹಾಗೂ ಸಂಬಂಧಗಳಲ್ಲಿ ಹೇಗಿದೆ ನೋಡೋಣ. ಪ್ರೀತಿ ಹಾಗೂ ಸಂಬಂಧಗಳಲ್ಲಿ ಹೊತ್ತೋಟದ ಸಮಯ. ಸಂಗಾತಿಯೊಂದಿಗೆ ಉತ್ತಮ ಅನುಭವಗಳನ್ನು ಹಂಚಿಕೊಳ್ಳಲು ಅನುಕೂಲವಾಗುವ ಸಮಯ. ತಾವು ಹೇಗೆ ಮುಂದುವರಿಯಬೇಕು ಎಂಬುದರ ಬಗ್ಗೆ ಸ್ವಲ್ಪ ಸಂದೇಹಗಳು ಇರುತ್ತವೆ. ಆದರೆ ಹೃದಯವನ್ನು ಕುಶಲವಾಗಿ ಸಮರ್ಥಿಸಿಕೊಳ್ಳಿ. ನೀವು ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಉತ್ತಮ ಸಮಯ ಕಳೆಯುವಿರಿ. ಆರೋಗ್ಯದ ಪರಿಸ್ಥಿತಿಯನ್ನು ಸಮಗ್ರವಾಗಿ ನೋಡೋಣ. ಆರೋಗ್ಯ ವಿಷಯದಲ್ಲಿ ನಿಮ್ಮ ದೇಹವು ಈ ದಿನ ಉತ್ಸಾಹಭರಿತವಾಗಿದೆ. ಶಾರೀರಿಕ ಮತ್ತು ಮಾನಸಿಕ ಚುರುಕಿನಿಂದ ಕಾರ್ಯನಿರ್ವಹಿಸಲು ಬಹುಮಾನ ಸಿಗುತ್ತದೆ. ದಿನವಿಡೀ ಶಕ್ತಿ ಮತ್ತು ಶಾಂತಿ ಅನುಭವಿಸಬಹುದು. ಆದರೆ ಕಳಪೆ ಆಹಾರದಿಂದ ಜಾಗರೂಕತೆ ಇಡಿ. ಎಚ್ಚರಿಕೆಯಿಂದ ಸರಿಯಾದ ಸಮಯದಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳಿ. ಶುಭ ಸೂಚನೆಗಳು ಯಾವ ರೀತಿ ಇವೆ ನೋಡೋಣ. ಅದೃಷ್ಟ ಬಣ್ಣ ಕಿತ್ತಳೆ. ಅದೃಷ್ಟ ಸಂಖ್ಯೆ 5. ಶುಭ ಸಮಯ ಬೆಳಗ್ಗೆ 7:30 ರಿಂದ ಬೆಳಗ್ಗೆ 9 ಗಂಟೆ. ಪರಿಹಾರ: ರುದ್ರಾಭಿಷೇಕ ಮಾಡಿ ಅಥವಾ ಧನುಷ್ಯಾರಾಧನೆ ಮಾಡುವುದರಿಂದ ಶುಭ ಫಲ ಲಭಿಸಬಹುದು. ದಿನದ ಸಾರಾಂಶ: ಈ ದಿನ ನಿಮ್ಮ ಉತ್ಸಾಹ ಮತ್ತು ಶಕ್ತಿಯನ್ನು ಉತ್ತಮ ರೀತಿಯಲ್ಲಿ ಬಳಸಿ ಯಶಸ್ಸನ್ನು ಕಂಡುಹಿಡಿಯಬಹುದು. ಹಣಕಾಸಿನಲ್ಲಿ ಜಾಗರೂಕತೆ, ಸಂಬಂಧಗಳಲ್ಲಿ ಪ್ರಾಮಾಣಿಕತೆ ಹಾಗೂ ಆರೋಗ್ಯದಲ್ಲಿ ಶಕ್ತಿಯು ಹೆಚ್ಚಾಗುವುದು. ಮುಂದಿನ ರಾಶಿ ಮಕರ ರಾಶಿ ಬಗ್ಗೆ ತಿಳಿದುಕೊಳ್ಳೋಣ. ಮಕರ ರಾಶಿ ದಿನ ಭವಿಷ್ಯ. ವೃತ್ತಿ ಮತ್ತು ಉದ್ಯೋಗದಲ್ಲಿ ಯಾವ ರೀತಿ ಇದೆ ತಿಳಿದುಕೊಳ್ಳೋಣ. ಈ ದಿನ ನೀವು ತಾವು ಕೈಗೊತ್ತಿದ ಕೆಲಸಗಳಲ್ಲಿ ಉತ್ತಮ ಪರಿಣಾಮವನ್ನು ಕಾಣಬಹುದು. ಸೃಜನಶೀಲತೆಯನ್ನು ಬಳಸಿ ಸಮಸ್ಯೆಗಳ ಪರಿಹಾರವನ್ನು ಹುಡುಕಲು ಇದು ಉತ್ತಮ ಸಮಯ. ಸಹೋದ್ಯೋಗಿಗಳಿಂದ ಒತ್ತಡಗಳು ಇದ್ದರೂ ನಿಮ್ಮ ಧೈರ್ಯದಿಂದ ಪರಿಹಾರ ನೀಡಲು ಸಾಧ್ಯ. ಕೆಲಸದಲ್ಲಿ ಬದಲಾಗುವ ಪರಿಸ್ಥಿತಿಗಳಲ್ಲಿ ನೀವು ಸಾತ್ವಿಕವಾಗಿ ಮುಂದುವರಿಯಿರಿ.
ಸಭೆಗಳಲ್ಲಿ ಸುದೀರ್ಘ ಚರ್ಚೆಗಳಿಗೆ ನಿಮ್ಮದೇ ವಿನ್ಯಾಸವನ್ನು ಕೊಡಿ. ಹಣಕಾಸಿನ ಸ್ಥಿತಿಯ ಬಗ್ಗೆ ಸಮಗ್ರವಾಗಿ ತಿಳಿದುಕೊಳ್ಳೋಣ. ಹಣಕಾಸಿನಲ್ಲಿ ಪ್ರಗತಿಯಾಗಿರುವುದರೊಂದಿಗೆ ಹೊಸ ಆದಾಯದ ಅವಕಾಶಗಳು ಪ್ರಕಟಿಸಬಹುದು. ಆದರೆ ಅನೇಕ ಅವಕಾಶಗಳನ್ನು ಶುದ್ಧವಾಗಿ ಪರಿಶೀಲಿಸಬೇಕು. ಖರ್ಚುಗಳನ್ನು ಸಮರ್ಪಕವಾಗಿ ನಿಯಂತ್ರಿಸೋದು ಮುಖ್ಯ. ಹೂಡಿಕೆಯಲ್ಲಿ ಹೊಸ ಅವಕಾಶಗಳನ್ನು ತಲುಪಲು ಸಮಯ ಉತ್ತಮವಾಗಿದೆ. ಸಾಲಗಳನ್ನು ಪೂರ್ಣಗೊಳಿಸಲು ಸೂಕ್ತ ಸಮಯ. ಪ್ರೀತಿ ಹಾಗೂ ಸಂಬಂಧಗಳಲ್ಲಿ ಹೇಗಿದೆ ನೋಡೋಣ. ಪ್ರೀತಿಯ ಜೀವನದಲ್ಲಿ ತಾಳ್ಮೆ ಮತ್ತು ಜವಾಬ್ದಾರಿಯೂ ಮುಖ್ಯವಾಗುತ್ತದೆ. ಸಂಗಾತಿಯೊಂದಿಗೆ ನಿಖರವಾಗಿ ಸಂವಹನ ಮಾಡಿ. ಭಾವನೆಗಳನ್ನು ಹಂಚಿಕೊಳ್ಳಿ. ನೀವು ಹೇಳುವ ಪದಗಳು, ಅವುಗಳ ಪ್ರಭಾವವನ್ನು ಗಮನಿಸಿ. ಅದರಿಂದ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಉತ್ತಮ ಸಮಯ ಕಳೆಯಿರಿ. ಅಲ್ಪ ವಿವಾದಗಳನ್ನು ತಡೆಗಟ್ಟಲು ಸಹಕಾರವನ್ನು ನೀಡಿ. ಆರೋಗ್ಯದ ಪರಿಸ್ಥಿತಿಯನ್ನು ಸಮಗ್ರವಾಗಿ ನೋಡೋಣ. ಆರೋಗ್ಯದಲ್ಲಿ ಹೆಚ್ಚು ಚಿಂತೆ ವಹಿಸಬೇಡಿ. ನೀವು ಶಾರೀರಿಕವಾಗಿ ಉತ್ತಮ ಸ್ಥಿತಿಯಲ್ಲಿದ್ದರೂ ಮಧ್ಯಾಹ್ನದ ವೇಳೆಗೆ ಆಯಾಮಕ್ಕಾಗಿ ಸಮತೋಲನದ ಅಗತ್ಯವಿದೆ. ನಿದ್ದೆ, ಆಹಾರದ ನಿಯಮಗಳನ್ನು ಪಾಲಿಸಿ. ನಿಮ್ಮ ಶಕ್ತಿ ಮಟ್ಟವನ್ನು ಕಾಪಾಡಿಕೊಳ್ಳಲು ಉತ್ತಮ ಆಹಾರ ಸೇವನೆ ಹಾಗೂ ವ್ಯಾಯಾಮವು ನಿಮಗೆ ದೈಹಿಕವಾಗಿ ಶಕ್ತಿಶಾಲಿಯಾಗಿಸುತ್ತದೆ. ಶುಭ ಸೂಚನೆಗಳು ಯಾವ ರೀತಿ ಇವೆ ನೋಡೋಣ. ಅದೃಷ್ಟ ಬಣ್ಣ ಕಂದು. ಅದೃಷ್ಟ ಸಂಖ್ಯೆ 4. ಶುಭ ಸಮಯ ಸಂಜೆ ಬೆಳಗಿನ ಜಾವ 4:30 ರಿಂದ ಬೆಳಗ್ಗೆ 6 ಗಂಟೆ. ಪರಿಹಾರ: ನದಿ ಅಥವಾ ಸರೋವರದಲ್ಲಿ ಹಣ್ಣು ಅಥವಾ ಹೂವು ಅರ್ಪಿಸುವುದು ಶುಭ ತರಲಿದೆ. ದಿನದ ಸಾರಾಂಶ: ಈ ದಿನ ನಿಮ್ಮ ಕಾರ್ಯಕ್ಷಮತೆ ಮತ್ತು ನಿರ್ಧಾರಗಳಲ್ಲಿ ನಿಮಗೆ ಶಕ್ತಿಯುತ ಯಶಸ್ಸು ಸಾಧಿಸಲು ಅವಕಾಶವಿದೆ. ಹಣಕಾಸಿನಲ್ಲಿ ಜಾಗರೂಕತೆ, ಸಂಬಂಧಗಳಲ್ಲಿ ಪ್ರಾಮಾಣಿಕತೆ ಮತ್ತು ಆರೋಗ್ಯದಲ್ಲಿ ಸಮತೋಲನ ಕಾಪಾಡಿ. ಮುಂದಿನ ರಾಶಿ ಕುಂಭರಾಶಿ ಬಗ್ಗೆ ತಿಳಿದುಕೊಳ್ಳೋಣ. ಕುಂಭರಾಶಿ ದಿನ ಭವಿಷ್ಯ. ವೃತ್ತಿ ಮತ್ತು ಉದ್ಯೋಗದಲ್ಲಿ ಯಾವ ರೀತಿ ಇದೆ ತಿಳಿದುಕೊಳ್ಳೋಣ. ಈ ದಿನ ನಿಮ್ಮ ವೃತ್ತಿ ಜೀವನದಲ್ಲಿ ಹೊಸ ಅವಕಾಶಗಳು ವ್ಯಕ್ತವಾಗಬಹುದು. ನಿಮ್ಮ ಸಾಧನೆಗಳು ಗಮನ ಸೆಳೆಯುತ್ತವೆ. ಆದರೆ ಬದಲಾಗುವ ಪರಿಸ್ಥಿತಿಗಳೊಂದಿಗೆ ನೀವು ಚುರುಕಾಗಿ ಪ್ರತಿಕ್ರಿಯಿಸುವುದರಿಂದ ಹೊಸ ಯೋಜನೆಗಳನ್ನು ಯಶಸ್ವಿಯಾಗಿ ಮುನ್ನಡೆಸಬಹುದು. ಸಹೋದ್ಯೋಗಿಗಳೊಂದಿಗೆ ಸಕಾರಾತ್ಮಕ ಪ್ರಭಾವವನ್ನು ಬೀರುವ ಸಾಧ್ಯತೆ ಇದೆ. ನಿಮ್ಮ ಪ್ರಬಂಧಗಳು ಅಥವಾ ಪ್ರಸ್ತುತಿಗಳನ್ನು ಯಶಸ್ವಿಯಾಗಿ ಮುಕ್ತಾಯಗೊಳಿಸಬಹುದು. ಹಣಕಾಸಿನ ಸ್ಥಿತಿಯ ಬಗ್ಗೆ ಸಮಗ್ರವಾಗಿ ತಿಳಿದುಕೊಳ್ಳೋಣ. ಹಣಕಾಸಿನಲ್ಲಿ ಸಮತೋಲನ ಕಾಪಾಡುವುದು ಮುಖ್ಯ. ಈ ದಿನ ಮುನ್ನಡೆಯುವ ಹೂಡಿಕೆಗಳಾದರೂ ಗಮನದಿಂದ ಪರಿಗಣಿಸಿ. ನಿಮ್ಮ ಹಿಂದೆ ಬಾಕಿ ಇರುವ ಹಣಕಾಸು ಸಂಬಂಧಿತ ವಿಷಯಗಳನ್ನು ಪರಿಹರಿಸಲು ಇದು ಸರಿಯಾದ ಸಮಯ. ಖರ್ಚುಗಳನ್ನು ನಿಯಂತ್ರಿಸಲು ಪ್ರಯತ್ನಿಸಿ, ಆದರೆ ಅತಿ ಹೆಚ್ಚು ನಿರ್ಬಂಧಗಳನ್ನು ಹಾಕಬೇಡಿ. ಈ ದಿನ ಹೂಡಿಕೆ ಮತ್ತು ಇನ್ವೆಸ್ಟ್ಮೆಂಟ್ ಆಯ್ಕೆಗಳನ್ನು ಮಾಡುವುದು ಸೂಕ್ತವಾಗಿದೆ. ಪ್ರೀತಿ ಹಾಗೂ ಸಂಬಂಧಗಳಲ್ಲಿ ಹೇಗಿದೆ ನೋಡೋಣ. ಪ್ರೀತಿಯ ಜೀವನದಲ್ಲಿ ಈ ದಿನ ಪ್ರತಿಕ್ರಿಯೆಗಳು ತ್ವರಿತವಾಗಿರಬಹುದು. ಸಂಗಾತಿಯೊಂದಿಗೆ ಭಾವನೆಗಳನ್ನು ಹಂಚಿಕೊಳ್ಳಲು ಉತ್ತಮ ಸಮಯ. ನೀವು ಪರಸ್ಪರ ಕೇಳುವಿಕೆಯನ್ನು ಮೆಚ್ಚುವುದು ಮಹತ್ವಪೂರ್ಣ. ಕುಟುಂಬದಿಂದ ಅನುಕೂಲ ಪ್ರೋತ್ಸಾಹವನ್ನು ಪಡೆಯಬಹುದು. ನಿಮ್ಮ ಹೃದಯದ ಮಾತುಗಳನ್ನು ಸ್ಪಷ್ಟವಾಗಿ ಹೇಳುವುದರಿಂದ ಉತ್ತಮ ಪರಿಣಾಮ ದೊರೆಯುವ ಸಾಧ್ಯತೆ ಇದೆ. ಆರೋಗ್ಯದ ಪರಿಸ್ಥಿತಿಯನ್ನು ಸಮಗ್ರವಾಗಿ ನೋಡೋಣ. ಆರೋಗ್ಯದಲ್ಲಿ ತೀವ್ರ ಯಾವುದೇ ಸಮಸ್ಯೆಗಳಿಲ್ಲ. ಶಾರೀರಿಕವಾಗಿ ಚುರುಕಾಗಿ ಮತ್ತು ಉತ್ಸಾಹದಿಂದ ಇರುತ್ತೀರಿ. ಆದರೆ ದೈಹಿಕ ಚಟುವಟಿಕೆ ಮತ್ತು ವಿಶ್ರಾಂತಿಗೆ ಸಮತೋಲನದ ಅಗತ್ಯವಿದೆ. ನಿರಂತರ ಕಾರ್ಯನಿರ್ವಹಣೆಯಿಂದ ಆತನಕ ಖರ್ಚು ಮಾಡದೆ ವಿಶ್ರಾಂತಿ ತೆಗೆದುಕೊಳ್ಳಿ. ದಿನವಿಡೀ ನೀರಿನ ಸೇವನೆ ಹಾಗೂ ಸರಿಯಾದ ಆಹಾರ ಸೇವನೆ ಆರೋಗ್ಯವನ್ನು ಹೆಚ್ಚು ಸುಧಾರಿಸಬಹುದು. ಶುಭ ಸೂಚನೆಗಳು ಯಾವ ರೀತಿ ಇವೆ ನೋಡೋಣ. ಅದೃಷ್ಟ ಬಣ್ಣ ನೀಲಿ. ಅದೃಷ್ಟ ಸಂಖ್ಯೆ 2. ಶುಭ ಸಮಯ ಮಧ್ಯಾಹ್ನ 12:30 ರಿಂದ ಮಧ್ಯರಾತ್ರಿ 2 ಗಂಟೆ. ಪರಿಹಾರ: ತುಳಸಿ ಸಸ್ಯಕ್ಕೆ ನೀರು ಹಾರಿಸಿದರೆ ಮತ್ತು ಹೂವು ಅರ್ಪಿಸಿದರೆ ಶುಭ ಫಲ ದೊರಕುತ್ತದೆ. ದಿನದ ಸಾರಾಂಶ: ಈ ದಿನ ನಿಮ್ಮ ದೈಹಿಕ ಮತ್ತು ಮಾನಸಿಕ ಶಕ್ತಿಯನ್ನು ಬಳಸಿ ವೃತ್ತಿಜೀವನದಲ್ಲಿ ಯಶಸ್ಸನ್ನು ಸಾಧಿಸಬಹುದು. ಹಣಕಾಸಿನಲ್ಲಿ ಜಾಗರೂಕತೆ, ಸಂಬಂಧಗಳಲ್ಲಿ ಪ್ರಾಮಾಣಿಕತೆ ಹಾಗೂ ಆರೋಗ್ಯದಲ್ಲಿ ಸಮತೋಲನ ಕಾಪಾಡುವುದು ಮುಖ್ಯ. ಮುಂದಿನ ರಾಶಿ ಮೀನರಾಶಿ ಬಗ್ಗೆ ತಿಳಿದುಕೊಳ್ಳೋಣ. ಮೀನರಾಶಿ ದಿನ ಭವಿಷ್ಯ. ವೃತ್ತಿ ಮತ್ತು ಉದ್ಯೋಗದಲ್ಲಿ ಯಾವ ರೀತಿ ಇದೆ ತಿಳಿದುಕೊಳ್ಳೋಣ.
ಈ ದಿನ ನಿಮ್ಮ ಕೆಲಸದಲ್ಲಿ ಇನ್ನಷ್ಟು ಧೈರ್ಯ ಮತ್ತು ಸ್ಪಷ್ಟತೆ ಅಗತ್ಯವಿದೆ. ನಿಮ್ಮ ಪ್ರಯತ್ನಗಳು ವಿಫಲವಾಗುವ ಸಾಧ್ಯತೆ ಇಲ್ಲ, ಆದರೆ ನವೀನ ಯೋಚನೆ ಮತ್ತು ಸೂಕ್ತ ಕಾಲದಲ್ಲಿ ಸರಿಯಾದ ತೀರ್ಮಾನಗಳು ಫಲಿತಾಂಶವನ್ನು ಗುರಿಯಾಗಿಸುತ್ತವೆ. ಸಹೋದ್ಯೋಗಿಗಳಿಂದ ಬರುವ ಪ್ರೋತ್ಸಾಹವು ನಿಮ್ಮ ಮನೋಬಲವನ್ನು ಹೆಚ್ಚಿಸಬಹುದು. ಸಭೆಗಳಲ್ಲಿ ನಿಮ್ಮ ಮಾತುಗಳಿಗೆ ಹೆಚ್ಚಿನ ಗಮನ ದೊರೆಯುವ ಸಾಧ್ಯತೆ ಇದೆ. ಹಣಕಾಸಿನ ಸ್ಥಿತಿಯ ಬಗ್ಗೆ ಸಮಗ್ರವಾಗಿ ತಿಳಿದುಕೊಳ್ಳೋಣ. ಹಣಕಾಸಿನಲ್ಲಿ ಬದಲಾಗುವ ಸ್ಥಿತಿಯು ನಿಮ್ಮ ಮೇಲೆ ಪ್ರಭಾವ ಬೀರುತ್ತದೆ. ಅವಶ್ಯಕ ಖರ್ಚುಗಳನ್ನು ನಿಯಂತ್ರಿಸಲು ಕಾಲಕಾಲಕ್ಕೆ ಪರಿಶೀಲನೆ ನಡೆಸಬೇಕು. ಹಣಕಾಸಿನ ಹೂಡಿಕೆಗೆ ಈ ಸಮಯವು ಸೂಕ್ತವಲ್ಲ, ಆದರೆ ಹಳೆಯ ಹೂಡಿಕೆಯಿಂದ ಲಾಭದ ಸೂಚನೆ ಇದೆ. ಖರ್ಚುಗಳ ಮೇಲೆ ನಿಯಂತ್ರಣ ಕಾಪಾಡಿ, ಆದರೆ ಅಗತ್ಯವಿದ್ದರೆ ಬಜೆಟ್ ಪರಿಶೀಲನೆ ಮಾಡಿ. ಪ್ರೀತಿ ಹಾಗೂ ಸಂಬಂಧಗಳಲ್ಲಿ ಹೇಗಿದೆ ನೋಡೋಣ. ಪ್ರೀತಿ ಜೀವನದಲ್ಲಿ ಸ್ನೇಹಿತರು ಮತ್ತು ಸಂಗಾತಿಯೊಂದಿಗೆ ಉತ್ತಮ ಸಂಭಾಷಣೆ ನಡೆಯಲಿದೆ. ನಿಮ್ಮ ಅಭಿಪ್ರಾಯಗಳನ್ನು ತೆರೆದ ಮನಸ್ಸಿನಿಂದ ಹಂಚಿಕೊಳ್ಳಿ. ಈ ಸಮಯದಲ್ಲಿ ಸಂಗಾತಿಯೊಂದಿಗೆ ಪರಸ್ಪರ ನಂಬಿಕೆ ಮತ್ತು ಸಂವೇದನೆಗಳನ್ನು ಹಂಚಿಕೊಂಡು ಸಂಬಂಧವನ್ನು ಇನ್ನಷ್ಟು ಬಲಪಡಿಸಬಹುದು. ಕುಟುಂಬದೊಳಗಿನ ಧಾರ್ಮಿಕ ಚಟುವಟಿಕೆಗಳಲ್ಲಿ ಹೆಚ್ಚಿನ ಸಕ್ರಿಯತೆ ಇರಬಹುದು. ಆರೋಗ್ಯದ ಪರಿಸ್ಥಿತಿಯನ್ನು ಸಮಗ್ರವಾಗಿ ನೋಡೋಣ. ಆರೋಗ್ಯದ ಬಗ್ಗೆ ನಿಮ್ಮ ದೈಹಿಕ ಹಾಗೂ ಮಾನಸಿಕ ಸ್ಥಿತಿಯನ್ನು ಸಮತೋಲನದಲ್ಲಿ ಇಡುವುದು ಮುಖ್ಯ. ನಿಮಗೆ ಸ್ವಲ್ಪ ವಿಷಾದ ಅಥವಾ ನಿರಾಸೆ ಅನುಭವವಾಗಬಹುದು, ಆದರೂ ನೀವು ಧೈರ್ಯದಿಂದ ಸಮಾಧಾನವನ್ನು ಹುಡುಕಬಹುದು. ಆರೋಗ್ಯದಲ್ಲಿ ಹೆಚ್ಚಿನ ಎಚ್ಚರಿಕೆಯನ್ನು ಅಗತ್ಯವಿದೆ. ಹೈಜೀನ್ ಸಮಯದಲ್ಲಿ ನಿದ್ರಾ ಹಾಗೂ ಸರಿಯಾದ ಆಹಾರ ಪದ್ಧತಿಯು ಉತ್ತಮ ಆರೋಗ್ಯಕ್ಕಾಗಿ ಸಹಕಾರಿಯಾಗುತ್ತವೆ. ಶುಭ ಸೂಚನೆಗಳು ಯಾವ ರೀತಿ ಇವೆ ನೋಡೋಣ. ಅದೃಷ್ಟ ಬಣ್ಣ ಹಸಿರು. ಅದೃಷ್ಟ ಸಂಖ್ಯೆ 7. ಶುಭ ಸಮಯ ಬೆಳಗ್ಗೆ 8:30 ರಿಂದ ಬೆಳಗ್ಗೆ 10 ಗಂಟೆ. ಪರಿಹಾರ: ನೀರಿನಲ್ಲಿ ಇಂಗು ಹಾಕಿ ಪ್ರಾರ್ಥನೆ ಮಾಡುವುದರಿಂದ ಶುಭ ಫಲ ಸಾಧ್ಯತೆ ಇದೆ. ದಿನದ ಸಾರಾಂಶ: ಈ ದಿನ ನಿಮ್ಮ ವೃತ್ತಿಜೀವನದಲ್ಲಿ ಯಶಸ್ಸು ಸಾಧಿಸಲು ಧೈರ್ಯ ಮತ್ತು ಶಕ್ತಿಯನ್ನು ಬಳಸಿ. ಹಣಕಾಸು ಮತ್ತು ಸಂಬಂಧಗಳಲ್ಲಿ ಸಮತೋಲನ ಕಾಪಾಡಿ. ಆರೋಗ್ಯದ ಬಗ್ಗೆ ಎಚ್ಚರಿಕೆಯಿಂದಿರಿ.